ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಹರಹರ ಮಹಾದೇವ ಧಾರಾವಾಹಿಯ ಮೊದಲನೇ ಸಂಚಿಕೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸತಿ ಹಾಗೂ ಅವರ ಅಕ್ಕ ತಂಗಿಯರೆಲ್ಲ ಕಾಡಿನ ಹತ್ತಿರ ಬಂದಿರುತ್ತಾರೆ. ಸತಿ ನೀರಿನಲ್ಲಿ ಕುಳಿತಿರುವಾಗ ಮೇಲಿನಿಂದ ರುದ್ರಾಕ್ಷಿ ಬಂದು ಬೀಳುತ್ತದೆ. ಆಗ ಸತಿ ಅದನ್ನು ಹಿಡಿದುಕೊಂಡು ಅಕ್ಕ ಬನ್ನಿ ಇಲ್ಲಿ ಅಂತ ಹೇಳಿದಾಗ ಅವರ ಅಕ್ಕ ತಂಗಿಯರೆಲ್ಲ ಬಂದು ಏನು ಸತಿ ಅಂತ ಕೇಳಿದ್ದಕ್ಕೆ, ನೋಡಿ ನನಗೆ ಒಂದು ಅಮೂಲ್ಯವಾದ ವಸ್ತು ಸಿಕ್ಕಿದೆ ಅಂತ ತೋರಿಸುತ್ತಾಳೆ. ಆಗ ಅವಳ ಅಕ್ಕಂದಿರು, ಸತಿ ಇದು ಏನು ನಿನಗೆ ಗೊತ್ತಾ ಅಂತ ಕೇಳಿದ್ದಕ್ಕೆ, ಇಲ್ಲ ಇದು ರುದ್ರಾಕ್ಷಿ, ನಮ್ಮ ವೈರಿಗಳದು, ಅದನ್ನು ನಾವು ಮುಟ್ಟಬಾರದು, ಬಿಸಾಕು ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ಬಿಸಾಕುವುದಿಲ್ಲ, ಇದು ನನಗೆ ಸಿಕ್ಕಿದೆ ಅಕ್ಕ, ನಾನು ಬಿಸಾಕುವುದಿಲ್ಲ ಅಂತ ಹೇಳಿದ್ದಕ್ಕೆ ಅವರಕ್ಕ, ಇವಳಿಗೆ ಅಪ್ಪನ ಮುದ್ದು ಜಾಸ್ತಿ ಆಗಿದೆ ನೋಡು ಸತಿ, ಇದರ ಬಗ್ಗೆ ಅಪ್ಪ ನಿನಗೆ ಹೇಳಿಲ್ಲ, ನೀನು ಹೇಳಿ ಇಟ್ಟುಕೊಂಡರೆ ಅವರಿಗೆ ಬೇಜಾರಾಗತ್ತೆ, ಇದರಿಂದ ಅವರ ಮನಸ್ಸಿಗೆ ನೋವಾಗುತ್ತದೆ. ಆಗ ಇನ್ನೊಬ್ಬಳು ಅತಿಥಿ, ನೀನು ಇವಳ ಜೊತೆ ಇದ್ದು ಮಾತನಾಡುವಾಗಿದ್ದರೆ ಮಾತನಾಡು, ನಾನು ಹೋಗುತ್ತೇನೆ, ಅಪ್ಪ ಅಲ್ಲಿ ಕಾಯುತ್ತಾ ಇದ್ದಾರೆ. ಅವರ ಅಕ್ಕಂದಿರೆಲ್ಲ ಅಲ್ಲಿಂದ ಮನೆ ಕಡೆ ಹೊರಡುತ್ತಾರೆ. ಆಗ ಸತಿ, ಈ ರುದ್ರಾಕ್ಷಿಯಿಂದ ಅಪ್ಪನಿಗೆ ಬೇಜಾರು ಆಗುತ್ತದೆ, ಅವರಿಗೆ ಮನಸ್ಸಿಗೆ ನೋವು ಆಗುತ್ತದೆ ಅನ್ನುವ ಹಾಗಿದ್ದರೆ ಇದು ನನಗೆ ಬೇಡ ಅಂತ ಹೇಳಿ ನೀರಿನಲ್ಲಿ ಬಿಸಾಕುತ್ತಾಳೆ. ಭವನದಲ್ಲಿ ದಕ್ಷ ಅವರು ಯಜ್ಞ ಮಾಡುತ್ತಾ ಇರುತ್ತಾರೆ. ಎಲ್ಲ ಋಷಿಮುನಿಗಳು ಬರುತ್ತಾರೆ. ಸಪ್ತ ಋಷಿಗಳು ನಮ್ಮ ಭವನಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷವಾಯಿತು. ಮೂರ್ತಿಯನ್ನು ಅನಾವರಣ ಮಾಡುತ್ತೇನೆ ಅಂತ ಹೇಳಿದ್ದಕ್ಕೆ ಅವರು, ನಿಮಗೆ ಅನುಮತಿಸುತ್ತೇವೆ, ಅನಾವರಣ ಮಾಡಿ ಅಂತ ಹೇಳುತ್ತಾರೆ. ನಿಮ್ಮ ಉದ್ದೇಶ ಈಡೇರಲಿ. ಇದು ಏನು ಮಾಡಿದರೂ ಪ್ರಜಾಪತಿಯವರು ಅಪೂರ್ಣ ಮೂರ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಇರುವವರೆಲ್ಲ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ನೋಡಿ, ಪ್ರಾಣಿಗಳು ಇಲ್ಲ ಬದುಕುತ್ತದೆ, ಆದರೆ ಆಚಾರ ವಿಚಾರ ತುಂಬ ಮುಖ್ಯ. ನನಗೆ ಕೆಲವು ಆದ ಆಚಾರ ವಿಚಾರಗಳಿದೆ. ಅದರ ಪ್ರಕಾರ ನಾನು ಮಹಾವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ. ನನ್ನ ಪ್ರಕಾರ ದೇವೋಂಕ ದೇವ್ ಅಂದರೆ ಮಹಾವಿಷ್ಣು ಅಂತ ಎಲ್ಲರ ಮುಂದೆ ಹೇಳುತ್ತಾರೆ. ಭಗವಾನ್ ವಿಷ್ಣು ಮಾತ್ರ ಪೂಜೆಗೆ ಅರ್ಹರು, ಅವರ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳಿ ದಕ್ಷ ಹೇಳುತ್ತಾರೆ. ಇವರು ಮಹಾದೇವನ ಕಂಡರೆ ಇವರಿಗೆ ಆಗುತ್ತಾ ಇರುವುದಿಲ್ಲ. ನಂತರದಲ್ಲಿ ಮಹಾರಾಜ ಪ್ರಜಾಪತಿ ದಕ್ಷಕಿ ಜೈ ಅಂತ ಹೇಳಿ ಎಲ್ಲರೂ ಜೈಕಾರ ಹಾಕುತ್ತಾರೆ. ಮೂರ್ತಿಯನ್ನು ಮಾಡಿರುವಂತಹ ಕಲಾವಿದನನ್ನು ಕರೆದು, ನೀವು ತುಂಬ ಅದ್ಭುತವಾದ ಮೂರ್ತಿಗಳನ್ನು ಮಾಡಿದ್ದೀರಾ, ಇಡೀರಿ ಅದಕ್ಕೆ ಅಂತ ಹೇಳಿ ನಾಣ್ಯಗಳನ್ನು ಕೊಡೋಕ್ಕೆ ಹೋಗಿದಾಗ ಅವರು, ಬೇಡ ಇದು ನಮಗೆ ಸೌಭಾಗ್ಯ ಅಂತ ಹೇಳಿ ವಾಪಸ್ ಹೋಗುತ್ತಾರೆ. ಋಷಿಗಳು ನೋಡಿ ಇದು ದೋಷ ಆಗಿದೆ, ಈ ಮೂರ್ತಿ ಅಪೂರ್ಣವಾಗಿದೆ ಅಂತ ಹೇಳುತ್ತಾ ಇರಬೇಕಾದರೆ ಕಶ್ಯಪ್ ಮಹರ್ಷಿಗಳು, ನೋಡಿ ನೀವು ಈಗ ಏನು ಮಾಡಲು ಆಗುವುದಿಲ್ಲ, ನೀವು ಈಗ ಇಲ್ಲಿಂದ ಹೋಗುತ್ತೇನೆ ಎಂದರೆ ಸರಿ ಹೋಗುವುದಿಲ್ಲ. ನೋಡಿ, ಕಾಲಗರ್ಭದಲ್ಲಿ ಏನಾಗತ್ತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ, ಮುಂದೆ ಭವಿಷ್ಯದ ಘಟನೆಗಳಿಗೆ ಇದು ನಾಂದಿ ಆಗಬಹುದು. ಹಾಗೆ ಮೆರವಣಿಗೆ ಮುಖಾಂತರ ಮಾಡಿರುವಂತಹ ವಿಗ್ರಹಗಳನ್ನು ದೇವಸ್ಥಾನಕ್ಕೆ ತರುತ್ತಾರೆ. ಆದರೆ ಒಳಗಡೆ ಮೂರ್ತಿ ಹೋಗುವುದೇ ಇಲ್ಲ. ಯಾಕೆ, ಏನಾಯಿತು ಅಂತ ಪ್ರಜಾಪತಿ ಕೇಳಿದ್ದಕ್ಕೆ ಎಲ್ಲರೂ ಹೇಳುತ್ತಾ ಇದ್ದಾರೆ, ಈ ಮೂರ್ತಿ ತುಂಬ ಭಾರ, ಹಾಗಾದರೆ ಮೂರ್ತಿ ತೆಗೆದುಕೊಂಡು ಹೋಗಲು ಜನಗಳನ್ನು ಇನ್ನೂ ಜಾಸ್ತಿ ಕರೆಯಿರಿ ಅಂತ ಹೇಳುತ್ತಾರೆ. ಸರಿ ಅಂತ ಇನ್ನೂ ತುಂಬ ಜನನನ್ನು ಕರೆದುಕೊಂಡು ಅದನ್ನು ಮೂರ್ತಿಯನ್ನು ಮುಂದೆ ಎಳೆಯಲು ನೋಡಿದಾಗ ಮೂರ್ತಿ ಮುಂದೆನೇ ಹೋಗುವುದಿಲ್ಲ. ಇನ್ನೂ ತುಂಬ ಜನನ ಕರೀರಿ, ನಿಮ್ಮ ಬಲವನ್ನೆಲ್ಲ ಹಾಕಿ ಎಳೆಯಿರಿ ಅಂತ ಹೇಳಿದಾಗ ಎಷ್ಟು ಜನರು ಬಂದು ಪ್ರಯತ್ನ ಪಟ್ಟರೂ ಅದು ಮುಂದೆ ಹೋಗುವುದಿಲ್ಲ. ಆಗ ಋಷಿಮುನಿಗಳು ಬಂದು, ಪ್ರಜಾಪತಿ ನೀವು ಹೇಳಿದ್ದು ಯಾಕೆ ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ, ಈ ಮೂರ್ತಿ ಮುಂದೆ ಹೋಗುವುದಿಲ್ಲ, ಇದು ಅಪೂರ್ಣ ಅಂತ ಹೇಳಿದಾಗ ಪ್ರಜಾಪತಿ
ಕೈ ಸನ್ನೆಯಲ್ಲಿ ಸುಮ್ಮನೆ ಇರಿ ಎನ್ನುತ್ತಾ ತೋರಿಸುತ್ತಾರೆ. ಆಗ ಅವರು ಸುಮ್ಮನೆ ಆಗುತ್ತಾರೆ. ಸತಿಗೆ ಅನುಮಾನ ಬಂದು ಶಿಲ್ಪಕಾರ ಅವರ ಹತ್ತಿರ ಹೋಗುತ್ತಾಳೆ. ನೀವು ಏನು ಮಾಡಿದ್ದೀರಾ? ಎಲ್ಲರೂ ಕೇಳುತ್ತಾ ಇದ್ದಾರೆ. ಇದು ಮೂರ್ತಿ ಅಪೂರ್ಣವಾಗಿದೆ. ಈ ಕಾರಣದಿಂದ ಅದು ಮಂದಿರದ ಒಳಗೆ ಹೋಗಲು ಆಗುತ್ತಾ ಇಲ್ಲ. ನೀವು ಮಾಡಿರುವುದು ದೋಷ, ಆದರೆ ಇದರ ಅವಮಾನ ನಮ್ಮ ತಂದೆಯವರು ಅನುಭವಿಸುತ್ತಾ ಇದ್ದಾರೆ. ಒಂದು ಕಡೆ ದಕ್ಷ ಅವರು ಮುನಿಗಳ ಹತ್ತಿರ, ನೀವು ನನಗೆ ಹೇಳುತ್ತಾ ಇದ್ದೀರಾ ಮೂರ್ತಿ ಸರಿದೆಯೋ ಇಲ್ಲವೋ ಅಂತ. ನನ್ನ ಕಾರ್ಯಕ್ಕೆ ಅಡ್ಡವಾಗಿ ಮಾತನಾಡಲು ನಾನು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳುತ್ತಾರೆ. ಒಂದು ಕಡೆ ಶಿಲ್ಪಕಾರ ಅವರು, ದೇವಿ ನಾನು ಏನು ಮಾಡಲಿ, ನನಗೆ ಇಷ್ಟು ಮಾಡಲು ಮಾತ್ರ ಅನುಮತಿ ಕೊಟ್ಟಿದ್ದು. ಒಂದು ಕಡೆ ಋಷಿಮುನಿಗಳು ಹೇಳುತ್ತಾರೆ, ಇದು ಮಹಾದೇವ್ ಮಾಡಿರುವಂಥ ನಿಯಮ, ನೀವು ಅದನ್ನು ಉಲ್ಲಂಘನೆ ಹೇಗೆ ಮಾಡುತ್ತೀರಾ? ಇದರಿಂದ ನಿಮಗೆ ಎಲ್ಲರ ಮುಂದೆ ಅವಮಾನವಾಗಬಹುದು ಅಂತ ಹೇಳಿ ಅವರು ವಾಪಸ್ ಹೋಗುತ್ತಾರೆ. ಮೂರ್ತಿ ಅಪೂರ್ಣ ಆಗಿದೆ, ಇದನ್ನು ಸರಿ ಮಾಡಲೇಬೇಕು. ಇದಕ್ಕೋಸ್ಕರ ನಾರಾಯಣನನ್ನು ತೃಪ್ತಿಗೊಳಿಸಬೇಕು. ಇದಕ್ಕೋಸ್ಕರ ನಾರಾಯಣ ಯಜ್ಞ ಮಾಡಬೇಕು ಅಂತ ಪ್ರಜಾಪತಿಯವರು ಹೇಳ್ತಾರೆ. ಆಗ ಕೆಲವು ಋಷಿಮುನಿಗಳು, ಇದಕ್ಕೆ ಮುಖ್ಯವಾಗಿ ಪಾರಿಜಾತ ಹೂವು ಬೇಕಾಗುತ್ತದೆ, ಇದನ್ನು ಎಲ್ಲಿಂದ ತರುವುದು ಅಂತ ಹೇಳಿದ್ದಕ್ಕೆ ಸತಿ ಬಂದು ನಾನು ಹೋಗಿ ತರುತ್ತೇನೆ. ಕೊನೆಗೆ ಎಲ್ಲರನ್ನು ಒಪ್ಪಿಸಿ ಸತಿ ಅರಣ್ಯಕ್ಕೆ ಬರುತ್ತಾಳೆ. ಅಲ್ಲಿ ಮಹಾದೇವನ ಭಕ್ತಾದಿಗಳು ಇರುತ್ತಾರೆ. ಅಲ್ಲಿ ಮಹಾದೇವನಿಗೆ ಪೂಜೆ ಮಾಡುತ್ತಾ ಇರುತ್ತಾರೆ. ಅಲ್ಲಿಗೆ ಹೋದಾಗ ಒಬ್ಬರು ಋಷಿಮುನಿಗಳು ಬಂದು, ನೀವು ಬಂದೇ ಇಲ್ಲ, ಈ ಕಡೆ ಇದೇ ಮೊದಲ ಸತಿ ಅಲ್ವಾ ಅಂತ ಹೇಳಿ ಒಳಗಡೆ ಕರೆದುಕೊಂಡು ಹೋಗಿ ಆಶ್ರಮಕ್ಕೆ ಬಂದು ನನ್ನ ದಾರಿ ತಪ್ಪಿ ಹೋಯಿತು ಅಂತ ಹೇಳಿದಾಗ ಋಷಿಮುನಿಗಳು ಬನ್ನಿ ನಮ್ಮ ಆಶ್ರಮಕ್ಕೆ ಸ್ವಾಗತ ಅಂತ ಹೇಳಿ ಅವರನ್ನು ಕರೆದುಕೊಂಡು ಹೋಗುತ್ತಾರೆ. ಶಿವನ ಬಗ್ಗೆ ಅವಳಿಗೆ ಹೇಳುತ್ತಾರೆ. ಹಾಗೆ ನಿಮ್ಮ ತಂದೆ ಅವರ ವಿರೋಧಿ ಅಂತಲೂ ತಿಳಿಸುತ್ತಾರೆ. ಆಗ ಸತಿ ನಾನು ಹೋಗಬೇಕು, ನಮ್ಮ ಅಕ್ಕಂದಿರು ನನಗಾಗಿ ಹುಡುಕುತ್ತಾ ಇರುತ್ತಾರೆ. ಆಗ ಋಷಿಮುನಿಗಳು, ನೀವು ಪಾರಿಜಾತ ಹೂವು ಹುಡುಕಿಕೊಂಡು ಬರುವುದು ಇದು ಮುಂಚೆನೇ ಆಗಿರುತ್ತದೆ, ಇವೆಲ್ಲ ಒಂದು ಘಟನೆಗಳು ಅಷ್ಟೇ. ಹಾಗಾದರೆ ಇವು ಮುಂಚೆನೇ ನಿರ್ಧಾರವಾಗಿದ್ದರೆ ಮೂರ್ತಿ ಮಂದಿರದ ಒಳಗೆ ಹೋಗದೇ ಇರಲು ಏನಾದರೂ ಕಾರಣ ಇರಬೇಕು ಅಲ್ವಾ? ಹೌದು ಅಂತ ಹೇಳಿ, ಇದು ನಾರಾಯಣ ಯಜ್ಞ ಮಾಡುತ್ತಾ ಇದ್ದರೂ ಫಲ ನೀಡುವುದಿಲ್ಲ. ಇದು ಮೂರ್ತಿ ಅದ್ಧೂರಿಯಾಗಿದೆ, ಸಂಪೂರ್ಣವಾಗಿದೆ, ಪೂರ್ಣವಾಗಿಲ್ಲ. ನೋಡಿ, ಇದಕ್ಕೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿ, ನಿಮಗೆ ಅಲ್ಲಿ ಏನು ಅದ್ಧೂರಿಯಾಗಿದೆ ಅಪೂರ್ಣವಾಗಿದೆ ಅಂತ ಹೇಳಿ ಗೊತ್ತಾಗುತ್ತದೆ ಅಂತ ಹೇಳಿ ರುದ್ರಾಕ್ಷಿ ಕೊಡುತ್ತಾರೆ. ಅದನ್ನು ಸತಿ ಮನಸ್ಫೂರ್ತಿಯಾಗಿ ದೇವರಿಗೆ ಹಾಕಿ ಕೇಳಿಕೊಂಡು ಕಣ್ಣು ಮುಚ್ಚಿದಾಗ ಏನು ಅಂತ ಹೇಳಿ ಗೊತ್ತಾಗುತ್ತದೆ. ಆಗ ಸತಿ ವಾಪಸ್ ಬಂದು ಶಿಲ್ಪಕಾರನ ಹತ್ತಿರ ಹೇಳಿದಾಗ ಶಿಲ್ಪಕಾರ ಶಿವಮೂರ್ತಿ ಲಿಂಗವನ್ನು ಕೊಡುತ್ತಾರೆ. ಒಂದು ಕಡೆ ದಕ್ಷ ಅವರು ಪೂರ್ಣ ಯಜ್ಞವನ್ನು ಮಾಡುತ್ತಾರೆ, ಆದರೂ ದೇವರ ವಿಗ್ರಹವನ್ನು ಮುಂದೆ ಎಳೆಯಲು ಆಗುವುದಿಲ್ಲ. ಆಗ ಶಿಲ್ಪಕಾರರು ದೇವಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ, ಇದರಿಂದ ಮೂರ್ತಿ ಪೂರ್ಣವಾಗುತ್ತದೆ, ಇಲ್ಲ ಅಂದರೆ ನಿಮ್ಮ ತಂದೆಯವರಿಗೆ ಅವಮಾನವಾಗುತ್ತದೆ ಅಂತ ಹೇಳಿ ಶಿವಲಿಂಗವನ್ನು ಕೊಡುತ್ತಾರೆ. ಸತಿ ಅದನ್ನು ತೆಗೆದುಕೊಂಡು ನಿಧಾನವಾಗಿ ಹೋಗಿ ಅದನ್ನು ಕಾಣದ ರೀತಿ ಇಡುತ್ತಾರಲ್ಲೇ ಸತಿ ಇಟ್ಟು ಪ್ರತಿಷ್ಠಾಪನೆ ಆದ ಮೇಲೆ ಈಗ ಎಳೆಯಿರಿ ಅಂತ ಹೇಳಿದಾಗ ದೇವರು ಮುಂದೆ ಹೋಗುತ್ತದೆ. ಹತ್ತಿರ ಬಂದು ಪ್ರತಿಷ್ಠಾಪನೆ ಆದ ಮೇಲೆ ಎಲ್ಲರೂ ನಮಸ್ಕಾರ ಮಾಡಿಕೊಳ್ಳುತ್ತಾರೆ. ದಕ್ಷ ಅವರು ಹತ್ತಿರ ಬಂದು ನಮಸ್ಕಾರ ಮಾಡಿ ಹಾಗೆ ನೋಡಬೇಕಾದರೆ ಶಿವಲಿಂಗ ಅಲ್ಲಿ ಇರುವುದು ಗೊತ್ತಾಗುತ್ತದೆ. ಅವರು ಕ್ರೋಧದಿಂದ ಇದನ್ನು ಇಲ್ಲಿ ಯಾರು ಇಟ್ಟಿದ್ದು, ನಾನು ಕೇಳುತ್ತಾ ಇದ್ದೇನೆ, ಇದನ್ನು ಯಾರು ಇಲ್ಲಿ ಇಟ್ಟಿದ್ದು ಅಂತ ಹೇಳಿ ಕೋಪದಿಂದ ಕೂಗುತ್ತಾ ಇರುತ್ತಾರೆ. ಆಗ ಸತಿ, ನಾನೇ ಪಿತಾಶ್ರೀ, ನನ್ನ ಮಗಳು ಹೀಗೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಯಾರೋ ನಿನಗೆ ಏನೋ ಹೇಳಿಕೊಟ್ಟಿದ್ದಾರೆ, ಯಾರು ನಿನಗೆ ಹೀಗೆ ಹೇಳಿಕೊಟ್ಟಿದ್ದು
ಯಾರು ನಿನ್ನ ಮನಸ್ಸಲ್ಲಿ ಈ ರೀತಿ ತಪ್ಪು ಕಲ್ಪನೆ ಮೂಡಿಸಿದ್ದಾರೆ? ನಿನ್ನ ತಂದೆಗೆ ನೀನು ವಿರೋಧಿಯಾಗಲು ಹೊರಟಿದ್ದೀಯಾ? ಯಾರು ಹೇಳು ಅಂತ ಹೇಳುತ್ತಾರೆ. ಅಷ್ಟೊತ್ತಿಗೆ ಋಷಿಮುನಿಗಳು ಬರುತ್ತಾರೆ. ಓಹೋ, ನಿಮ್ಮಿಂದನೇ ನಮ್ಮ ಮಗಳಿಗೆ ನೀವು ಏನೇನೋ ಹೇಳಿದ್ದೀರಾ ಅಂತ ಪ್ರಜಾಪತಿ ಕೇಳಿದ್ದಕ್ಕೆ, ನೋಡಿ, ನೀವು ಏನೇ ಮಾಡಿದರೂ ಶಿವನಿಗೆ ಪೂಜೆ ಮಾಡಬಾರದು ಅಂತ ಹೇಳಿ ನೀವು ಮನಸ್ಸಲ್ಲಿ ಅದನ್ನು ಇಟ್ಟುಕೊಂಡಿದ್ದೀರಾ ಅಂತ ಹೇಳಿದ್ದಕ್ಕೆ ಪ್ರಜಾಪತಿಯವರು ನನ್ನ ತಂದೆ ಬ್ರಹ್ಮನಿಗೆ ಪೂಜೆ ಆಗದ ಹಾಗೆ ಶಾಪ ಕೊಟ್ಟಿದ್ದಾರೆ. ಆದರೆ ಒಂದು ಮರಿಬೇಡಿ, ಅದನ್ನು ಬ್ರಹ್ಮದೇವರು ಸ್ವೀಕರಿಸಿದ್ದಾರೆ. ಆದರೆ ನಿಮಗೆ ಯೋಚನೆ ಇದೆಯಾ, ಒಬ್ಬ ಮಗನಿಗೆ ಅವರ ತಂದೆಯವರ ಅವಮಾನ ಸಹಿಸಲು ಆಗುವುದಿಲ್ಲ. ನಮ್ಮ ತಂದೆಗೆ ಆದಂಥ ಅವಮಾನ ಮನಸ್ಸಲ್ಲೇ ಇಟ್ಟುಕೊಂಡು ಇರುವುದು ಎಷ್ಟು ಕಷ್ಟ ಅದು ನನಗೆ ಗೊತ್ತು. ಆದರೆ ನೀವು ಇದರಿಂದ ಶಿವನಿಗೆ ಪೂಜೆ ನಡಿಬಾರ್ದು ಅಂತ ಹೇಳಿ ಇಲ್ಲಿ ಶಾಸನ ಮಾಡಿದ್ದೀರಾ ಅಂತ ಇಬ್ಬರ ನಡುವೆ ಸ್ವಲ್ಪ ವಾದಗಳು ನಡೆಯುತ್ತದೆ. ಕೊನೆಗೆ ದಕ್ಷ ಅವರು, ನನ್ನ ದೋಷ ಇದು ಪುತ್ರಿ, ನಾನು ನಿನಗೆ ಹೇಳಬೇಕಿತ್ತು. ಈಗ ಸಮಯ ಬಂದಿದೆ ಪುತ್ರಿ, ಯಾರು ಈ ಶಿವ ಅನ್ನೋದನ್ನು ನಿನಗೆ ತಿಳಿಸುತ್ತೇನೆ ಅಂತ ಹೇಳುತ್ತಾರೆ. ಇದು ಮೊದಲ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.